ವಿಜಯದಶಮಿಯ ಶುಭ ಪರ್ವ ದಿನವಾದ ಇಂದಿನಿಂದ ಕರ್ನಾಟಕ ನ್ಯೂಸ್ ಬೀಟ್ ರಾಜ್ಯದಾದ್ಯಂತ ಪ್ರಸಾರವಾಗುತ್ತಿದೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಸಾರಿಗೆ ಮತ್ತು ಧಾರ್ಮಿಕ ದತ್ತಿ ಇಲಾಖೆಗಳ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಸಂಸ್ಥೆಯ ಲೋಗೋವನ್ನು ಅನಾವರಣಗೊಳಿಸಿದ್ದಾರೆ. ನಾಗರಾಜ್ ಅವರ ನೇತೃತ್ವದಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಹೊಸ ಒಂದು ಟಿ ವಿ ಚಾನಲ್ಲು, ಸ್ಯಾಟಲೈಟ್ ಟಿ ವಿ ಚಾನಲ್ಲು ನಾಳೆ ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅವರಿಗೆ ಮತ್ತು ಅವರೆಲ್ಲ ತಂಡಕ್ಕೆ ಶುಭ ಹಾರೈಕೆಗಳನ್ನು ಹೇಳಿ ಮತ್ತು ತಂಡ ಚೆನ್ನಾಗಿ ಕೆಲಸ ಮಾಡಲಿ ಮತ್ತು ಮನಮಂದಿ ಅಂತ ನೋಡುವಂಥ ಸುದ್ದಿಗಳನ್ನು ಕೊಡೋದ್ರ ಜೊತೆಗೆ ದೇಶ ವಿದೇಶಗಳಲ್ಲಿ ನಡೆಯುವಂಥ ವಿಚಾರಗಳನ್ನು ತಕ್ಷಣ ತಿಳಿಸುವಂಥದ್ದು, ಅದರ ವಿಷಯ ಬಹಳ ಮುಖ್ಯವಾಗಿ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ವಿಚಾರಗಳನ್ನು ಜನಕ್ಕೆ ತಿಳಿಸುವಂಥ ಕೆಲಸ ಮಾಡಿದ್ರೆ ಖಂಡಿತ ಇವರು ಚಾನಲ್ಲು ಯಶಸ್ವಿಯಾಗುತ್ತೆ ಅಂತೇಳಿ ಇನ್ನೊಮ್ಮೆ ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಹೇಳಿ ನಿಮಗೆ ಈ ಚಾನಲ್ಲು ಚೆನ್ನಾಗಿ ಬೆಳೀಲಿ ಅಂತ ಹಾರೈಸ್ತೇನೆ.